ಗ್ರೀನ್ಲ್ಯಾಂಡ್ ಕಾಡಿನಲ್ಲಿ ಒಂದು ಅಂಗವಿಕಲ ಕೊಕ್ಕರೆ ವಾಸಿಸ್ತಿತ್ತು. ಒಂದು ರೆಕ್ಕೆ ಇಲ್ದೇ ಇರೋದು ಅದಕ್ಕೆ ಪಾಪ ಬಲಹೀನತೆ, ಆದ್ರೂ ಅದಕ್ಕದು ಬಲನೂ ಆಗಿತ್ತು. ಅದರ ಬಾಯಿ ಕತ್ತಿ ತರ ಇರ್ತಿತ್ತು. ಅದರಿಂದ ಕೊಕ್ಕರೆಗಳೆಲ್ಲ ಆಹಾರ ಹುಡ್ಕೊಂಬರಕ್ ಹೋದಾಗ ಅವುಗಳ ಮಕ್ಕಳನ್ನು ಕರ್ಕೊಂಡ್ಬಂದು ಇದ್ರತ್ತ ಬಿಟ್ಬಿಟ್ಟು ಹೋಗ್ತಿದ್ವು. ಒಂದಿನ ನದಿಯ ಬಳಿ ಒಂದು ತೋಳ ಬರ್ತಾ ಇರುತ್ತೆ. ಕೊಕ್ರೆ ಮಾಮ, ಆ ಕತ್ತೆ ಕಿರುಬನ ಹತ್ರ ಹೋರಾಡೋದು ಸುಲಭ ಅಲ್ಲ. ನೀನ್ ಇಲ್ಲಿಂದ ಹೊರಟೋಗು. ನಾನಿಲ್ಲಿಂದ ಓಡೋದ್ರೆ ನಿಮ್ಮನ್ನ ಅದರಿಂದ ಯಾರು ಕಾಪಾಡ್ತಾರೆ? ನಾನಿಲ್ಲೇ ಇರ್ತೀನಿ. ಅಷ್ಟರಲ್ಲೇ ತೋಳ ಅವ್ರಿಗೆ ಹತ್ರ ಹೋಗ್ಬಿಡುತ್ತೆ. ಸಾಕೋ ಸಾಕೋ, ಹೊಡ್ಕೊಳ್ಬೇಡಿ. ಮೊದಲು ಚಿಕ್ಕವರನ್ನ ನಾನು ತಿಂತೀನಿ. ಮತ್ತು ನಾಳೆಗೆ ಈ ದೊಡ್ಡದನ್ನ ಇಟ್ಕೊಳ್ತೀನಿ ನಾನು. ಹಂಗಂತೇಳಿ ಆ ತೋಳ ಬೇಗ ಬೇಗ ಹತ್ರ ನಡ್ಕೊಂಡು ಹೋಗುತ್ತೆ. ಮಕ್ಕಳಿಗೆ ಹತ್ರ ಬರಕ್ ಮುಂಚೆನೆ ಕೊಕ್ಕರೆ ಹೋಗಿ ಅವ್ರ ಮುಂದೆ ನಿಂತ್ಕೊಳ್ಳುತ್ತೆ. ನೋಡ್ಕತ್ತೆ ಕಿರುಬ, ಇಲ್ಲಿಂದ ಹೊರಟೋಗು, ಇಲ್ಲಾಂದ್ರೆ ಸರಿ ಇರಲ್ಲ. ಆಹಾ, ಕೈ ಕಾಲು ಸರಿ ಇಲ್ಲದೆ ಇರೋ ಈ ಕೊಕ್ಕರೆ ನನ್ನನ್ನು ತಡಿಯತ್ತಾ? ನೋಡು ನಾನೇನು ಮಾಡ್ಬೋದಂತ. ತೋಳ ಅವ್ರ ಮೇಲೆ ತುಮ್ಕುತ್ತೆ, ಆದ್ರೆ ಕೊಕ್ಕರೆ ಮೆತ್ತಗಲ್ಲಿಂದ ಹೋಗ್ಬಿಡುತ್ತೆ. ಆಗ ತೋಳ ದೊಡ್ಡ ಕಲ್ಲಿನ ಮೇಲೆ ಹೋಗಿ ಬೀಳುತ್ತೆ. ಅದಲ್ಲಿಂದ ಸ್ವಲ್ಪ ಸರಿಯಾಗಕ್ ಮುಂಚೆನೆ ಅಷ್ಟರಲ್ಲೇ ಕೊಕ್ಕರೆ ಹೋಗಿ ಅದರ ಬಾಯಿಂದ ತೋಳದ ಹೊಟ್ಟೆಯನ್ನು ಚುಚ್ಚುತ್ತೆ. ಅಯ್ಯಬ್ಬಾ, ಅಯ್ಯೋ ಅಪ್ಪ ದೇವ್ರೇ! ಅದರ ಬಾಯಿಂದ ಚುಚ್ಚಿದ ನಂತರ ಅದರ ಹೊಟ್ಟೆಯಿಂದ ರಕ್ತ ಬರ್ತಾ ಇರುತ್ತೆ. ಏ ನನ್ನ ಮಗನೇ, ನಿನ್ನನ್ನು ಬಿಡಲ್ಲ, ನಿನ್ನನ್ನು ನಾನು ಬಿಡೋದ ಇಲ್ಲ. ಹಂಗಂತ ಹೇಳ್ತಾ ಅದು ಅಲ್ಲಿಂದ ಓಡೋಗ್ಬಿಡುತ್ತೆ. ಎಲ್ಲಾ ಮಕ್ಕಳು ಅದನ್ನ ನೋಡಿ ತುಂಬಾನೇ ಸಂತೋಷ ಪಡುತ್ತವೆ. ಸ್ವಲ್ಪತ್ತಾದ್ಮೇಲೆ ಕೊಕ್ಕರೆಯ ಗುಂಪು ಅಲ್ಲಿಗೆ ಬರುತ್ತೆ. ಆಗ ಮಕ್ಕಳು ನಡೆದ ಎಲ್ಲಾ ವಿಷಯವನ್ನು ಅವ್ರಿಗೆ ಹೇಳುತ್ತವೆ. ಅದನ್ನ ಕೇಳಿ ಅವರು ಸಂತೋಷ ಪಡ್ತಾರೆ. ಆಮೇಲೆ ಅವ್ರು ಎಲ್ಲರೂ ದಿನ ಕೊಡೋ ತರನೇ ಅವತ್ತು ಕೂಡ ಆಹಾರವನ್ನು ಕೊಡ್ತಾರೆ. ಒಂದಿನ ಕಾಡಿಗೆ ಒಂದು ಬೇಟೆಗಾರ ಬರ್ತಾನೆ. ಅವನು ಕಾಡಿನ ಬಳಿ ಬಂದಿದ ತಕ್ಷಣ ಅಲ್ಲಿ ಒಂದು ಅಂಗವಿಕಲ ಕೊಕ್ಕರೆಯನ್ನು ನೋಡ್ತಾನೆ. ಅದು ಮಕ್ಕಳನ್ನು ಭದ್ರವಾಗಿ ನೋಡ್ಕೊಳ್ಳೋದನ್ನ ನೋಡ್ತಾನೆ. ಅವನು ಶೂಟ್ ಮಾಡಿದ ತಕ್ಷಣ ಆ ಬುಲೆಟ್ ಹೋಗಿ ಕೊಕ್ಕರೆಯ ರೆಕ್ಕೆ ಮೇಲೆ ಬೀಳುತ್ತೆ. ಅಯ್ಯೋ, ಅದಕ್ಕೆ ಪಾಪ ನೋವಾಗುತ್ತೆ. ಬೇಟೆಗಾರ ಹತ್ರ ಬರ್ತಾನೆ. ಅಷ್ಟರಲ್ಲೇ ಮಕ್ಕಳು ಅಲ್ಲಿಂದ ಓಡೋಗ್ಬಿಡ್ತಾರೆ. ಒಂದು ಕೊಕ್ಕರೆ ಆದ್ರೂ ಸಿಕ್ಬಿಡ್ತು ಬಿಡು. ಅವನು ಕೊಕ್ಕರೆ ಮೇಲೆ ಬಲೆ ಹಾಕ್ತಾನೆ ಮತ್ತು ಅವನ ಗುಡಿಸಲಿಗೆ ಅದನ್ನ ಎಳ್ಕೊಂಡು ಹೋಗ್ತಾನೆ. ಇದ್ರ ಕೊಕ್ಕು ಶಾರ್ಪ್ ಇದೆ. ಅವನು ಅವನ ಕೈಗೆ ಪ್ಲಾಸ್ಟಿಕ್ ಗ್ಲೌಸ್ ಅನ್ನು ಹಾಕೊಂಡಿರ್ತಾನೆ. ಆಮೇಲೆ ಅದನ್ನ ಎತ್ತು ಒಂದು ಪಂಜರದಲ್ಲಿ ಕೂಡ ಹಾಕ್ಬಿಡ್ತಾನೆ. ಅರೆ, ಇದೇನು ಅಂಗವಿಕಲ ಆಗೋಯ್ತಲ್ಲ ಇದು. ಬೇಟೆಗಾರನ ಬುಲೆಟಿನ ಕಾರಣದಿಂದನೇ ಕೊಕ್ಕರೆಯ ರೆಕ್ಕೆ ಪೆಟ್ಟಾಗಿರುತ್ತೆ ಅಂತ ಬೇಟೆಗಾರ ಅನ್ಕೋತಾನೆ. ಇದನ್ನಂತೂ ನಾನು ಸರಿ ಮಾಡ್ಬೇಕೀಗ. ಹಂಗಂತ ಅನ್ಕೊಂಡು ಅವನು ಪಂಜರದ ಒಳಗಡೆ ಕೈಯನ್ನ ಇಟ್ಟು ಕೊಕ್ಕರೆಗೆ ಅವನು ಔಷಧಿಯನ್ನ ಹಚ್ತಾನೆ ಮತ್ತೆ ಒಂದು ಇಂಜೆಕ್ಷನ್ ಹಾಕ್ತಾನೆ. ಅಯ್ಯೋ, ಕೆಟ್ಟ ಮನುಷ್ಯ ಮೊದಲು ನನ್ನನ್ನು ಹಿಡ್ಕೊಂಡ್ ತಂದ, ಈಗ ನಂಗೆ ಚಿತ್ರಹಿಂಸೆನ ಕೊಡ್ತಾ ಇದ್ದಾನೆ. ನೋಡಿ, ಇದಕ್ಕೆ ಹೊಟ್ಟೆ ಕೊಡ್ತೀನಿ ಏನಾದ್ರು. ಕೊಕ್ಕರೆಗೆ ಅವನು ಆಹಾರವನ್ನು ಕೊಡ್ತಾನೆ. ಆದ್ರೆ ಕೊಕ್ಕರೆ ಆ ಆಹಾರವನ್ನು ತಿಂದಿಲ್ಲ. ಅರೆ, ಏನಾಯ್ತು? ಯಾಕೆ ತಿಂತಾ ಇಲ್ಲ ನೀನು? ತಿನ್ಬೇಕು ಅಂತ ಹೇಳ್ತಿದ್ದಾನೇನೋ. ನಾನಂತೂ ಇವನ್ ಕೊಟ್ಟಿದ್ದನ್ನು ಒಂದನ್ನು ತಿನ್ನಲ್ಲ. ಬೇಟೆಗಾರನ ಭಾಷೆ ಕೊಕ್ಕರೆಗೆ ಅರ್ಥ ಆಗ್ತಿರ್ಲಿಲ್ಲ. ಕೊಕ್ಕರೆಯ ಭಾಷೆ ಬೇಟೆಗಾರನಿಗೆ ಅರ್ಥ ಆಗ್ತಿರ್ಲಿಲ್ಲ. ಏನ್ ಹೇಳ್ತಿದ್ದಾನೋ ಗೊತ್ತಿಲ್ಲ. ಊಟ ಅಂತೂ ಕೊಟ್ಟಾಯ್ತಲ್ವಾ, ಇನ್ನೇನ್ ಬೇಕು? ಹಂಗಂತ ಹೇಳಿ ಅವನು ಹೋಗಿ ಮಲ್ಕೊಂಡ್ಬಿಡ್ತಾನೆ. ಸಾಯಂಕಾಲ ಸಮಯದಲ್ಲಿ ಕೊಕ್ಕರೆಯ ಗುಂಪು ಕಾಡಿಗೆ ಬಂದಾಗ ಮಕ್ಕಳೆಲ್ಲ ನಡೆದ ವಿಷಯವನ್ನು ಹೇಳ್ತಾರೆ. ಅಮ್ಮ, ಕೊಕ್ಕರೆ ಮಾವನ್ನ ಬೇಟೆಗಾರ ತಕೊಂಡೋಗಿದ್ದಾನೆ. ಇದು ಹೆಂಗಾಯ್ತು? ಅದನ್ನದು ಕಾಪಾಡ್ಕೊಳಕ್ ಆಗಿಲ್ವಾ? ಅಷ್ಟ್ರೊಳಗಡೆನೆ ಅವರಿಗೆ ಬಂದೂಕಿಂದ ಗುಂಡು ತಾಗೋಯ್ತಮ್ಮ. ಮತ್ ಬಲೆ ಹಾಕಿ ತಕೊಂಡೋದ ಅವನು. ಇದನ್ನ ಕೇಳಿ ಎಲ್ಲ ಕೊಕ್ಕರೆಗಳು ತುಂಬಾನೇ ಬೇಜಾರಾಗುತ್ತೆ. ಸಾಯಂಕಾಲ ಸಮಯದಲ್ಲಿ ಬೇಟೆಗಾರ ನಿದ್ದೆಯಿಂದ ಎದ್ದೊಳ್ತಾನೆ. ಅವ್ನ್ ನೋಡ್ತಾನೆ ಕೊಕ್ಕರೆ ಆಗ್ಲೂ ಕೂಡ ಏನೂ ತಿಂದಿಲ್ಲ. ಅದು ಸೈಲೆಂಟ್ ಆಗಿ ಕೂತಿರುತ್ತೆ. ತಿಂಡಿ ತಿನ್ನಲ್ಲೋ, ಯಾಕೆ ಹೊಟ್ಟೆ ಹಸ್ವಿಂದಿರ್ತೀಯ?
ಇದಕ್ ನನ್ ಭಾಷೆ ಅರ್ಥ ಆಗಿದ್ರೆ ಒಳ್ಳೇದಿತ್ತು. ಆಗ ಅವನ್ಗೆ ಯಾರೋ ಕಾಲ್ ಮಾಡ್ತಾರೆ. ಹಾ ಸರ್, ಹೇಳಿ. ಏನ್ ಹೇಳೋದು? ನಿಂಗೇನಾದ್ರೂ ಕೊಕ್ಕರೆ ಸಿಕ್ತಾ? ನನ್ನ ಝೂಗೆ ಒಂದು ಕೊಕ್ಕರೆ ಬೇಕೋ. ಹಾ ಸರಿ ಸರ್, ನಾನ್ ತರ್ತೀನಿ. ಸ್ವಲ್ಪ ಟೈಮ್ ಕೊಡಿ ನಂಗೆ. ಹಂಗಂತೇಳಿ ಅವನು ಕಾಲ್ ಕಟ್ ಮಾಡ್ಬಿಡ್ತಾನೆ. ನೀನ್ ಸರಿಯಾಗೋಲೆ. ನೀನ್ ಸರಿಯಾದ ನಂತರ ನಿನ್ನ ಮಾರಿ ದುಡ್ಡು ಮಾಡ್ತೀನಿ. ಹಂಗಂತೇಳಿ ಅವನು ಕೊಕ್ಕರೆ ಬಳಿ ಕುತ್ಕೋತಾನೆ ಮತ್ತು ಅದು ಆಹಾರ ತಿನ್ನುತ್ತೆ ಅಂತ ನೋಡ್ತಾ ಇರ್ತಾನೆ. ಆದ್ರೆ ಕೊಕ್ಕರೆ ಆಹಾರನ ಮುಟ್ಟೂ ಇಲ್ಲ. ರಾತ್ರಿ ಸಮಯನೂ ಆಗ್ಬಿಡುತ್ತೆ. ಬೇಟೆಗಾರನಿಗೆ ನಿದ್ದೆ ಬರುತ್ತೆ. ಇನ್ನೊಂದ್ ಕಡೆ ತೋಳ ಅದ್ರ ಜೊತೆ ಇನ್ನೂ 2 ತೋಳಗಳನ್ನು ಬೇಟೆಗೋಸ್ಕರ ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ಇನ್ನೊಂದ್ ಕಡೆ ಬೇಟೆಗಾರ ಅವನಿಗೆ ಇಂಜೆಕ್ಷನ್ ಕೊಡ್ತಾನೆ ಮತ್ತೆ ರೆಕ್ಕೆಗೆ ಔಷಧಿಯನ್ನು ಹಚ್ತಾನೆ. ಬೆಳಿಗ್ಗೆ ಒಳಗಡೆ ಸರಿಯಾಗಿ ಹೋಗ್ತೀಯ ನೀನು. ಹಂಗಂತೇಳಿ ಆ ಆಹಾರದ ತಟ್ಟೆಯನ್ನು ಪಕ್ಕದಲ್ಲಿ ಇಡ್ತಾನೆ ಮತ್ತೆ ಆರಾಮಾಗಿ ನಿದ್ದೆ ಮಾಡ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆನೂ ಅದು ಆಹಾರ ತಿಂದೇ ಇರೋದನ್ನ ನೋಡಿ ಅವನು ಕೋಪದಿಂದ ಹೀಗಂತಾನೆ. ಯಾಕೆ ತಿಂತ ಇಲ್ಲ ನೀನು? ಏನಾದ್ರೂ ತಿನ್ನೋಲ್ಲೇ, ಸತ್ತೋಗ್ತೀಯ ಇಲ್ಲ ಅಂದ್ರೆ. ಅದು ಮಕ್ಕಳನ್ನ ಯೋಚನೆ ಮಾಡಿ ಅಳಕ್ ಶುರು ಮಾಡುತ್ತೆ. ಅದನ್ನು ನೋಡಿ ಅವನು ಶಾಕ್ ಆಗ್ತಾನೆ. ನನಗೆ ನಿನ್ ಭಾಷೆ ಅರ್ಥ ಆಗಲ್ಲ, ಹೌದು, ಆದ್ರೆ ನಂಗೆ ಗೊತ್ತಾಗ್ತಾ ಇದೆ. ನೀನ್ ನಿನ್ನವರನ್ನ ಆಲೋಚನೆ ಮಾಡಿ ಕೂಗ್ತಿದ್ಯಾ. ಅದಕ್ಕೆ ನೀನ್ ಊಟ ಮಾಡಲ್ಲ ಅಲ್ವಾ? ಅವ್ರಿಲ್ದೆ ನಿನ್ಗೆ ಊಟ ಮಾಡಕ್ಕಾಗಲ್ಲ ಅಲ್ವಾ? ಬೇಟೆಗಾರನ ಕಣ್ಣಲ್ಲಿ ಕೂಡ ನೀರ್ ಬರಕ್ ಶುರು ಆಗತ್ತೆ. ಅವನು ಪಂಜರದ ಬಾಗಿಲನ್ನು ತೆಗೆದು ಬಿಡ್ತಾನೆ. ಅದನ್ನು ನೋಡಿ ಕೊಕ್ಕರೆ ಸಂತೋಷ ಪಡುತ್ತೆ ಮತ್ತೆ ಅದು ಅಲ್ಲಿಂದ ಆರಾಮಾಗಿ ಹೋಗ್ಬಿಡುತ್ತೆ. ಆಗದು ಗಮನಿಸುತ್ತೆ, ಅದರ ರೆಕ್ಕೆ ಸರಿಯಾಗ್ಬಿಡುತ್ತೆ. ಅದು ಸಂತೋಷ ಪಡುತ್ತೆ. ಯಪ್ಪ, ಅಂದ್ರೆ ಆ ಬೇಟೆಗಾರ ನಂಗೆ ಆ ಸೂಜಿಯನ್ನ ಚುಚ್ಚಿ ನಂಗೆ ವೈದ್ಯಕೀಯ ಚಿಕಿತ್ಸೆ ಕೊಡ್ತಾ ಇದ್ನಾ? ಅದು ಹಾರದಕ್ಕೆ ಶುರು ಮಾಡುತ್ತೆ. ಇನ್ನೊಂದ್ ಕಡೆ ತೋಳ ಅದರ ಫ್ರೆಂಡ್ಸ್ ಜೊತೆಗೆ ಕೊಕ್ಕರೆಗಳ ಮೇಲೆ ಬೇಟೆಗೋಸ್ಕರ ಬರ್ತಾ ಇರುತ್ತೆ. ಮಕ್ಕಳ, ನೀವು ನನ್ನ ಹಿಂದೆ ಇರಿ. ನಿಮಗೇನು ಆಗ್ದಾಗ ನಾವು ನೋಡ್ತೀವಿ. ಕೊಕ್ಕರೆಗಳು ಮಕ್ಕಳನ್ನ ಕವರ್ ಮಾಡ್ತವೆ ಮತ್ತು ಮಕ್ಕಳ ಮುಂದೆ ಬಂದು ನಿಂತ್ಕೊಳ್ತವೆ. ತೋಳಗಳ ಹತ್ರ ಹೋರಾಡಿ ಗೆಲ್ಲಕ್ಕಾಗೋದಿಲ್ಲ ಅಂತ ಗೊತ್ತು, ಆದ್ರೆ ಅವರು ಅವರ ನಂಬಿಕೆಯನ್ನು ಬಿಟ್ಟಿರ್ಲಿಲ್ಲ. ಇವತ್ತು ನೀವೆಲ್ಲ ಸತ್ತೋಗ್ತೀರಾ. ಆಗ ಕೊಕ್ಕರೆ ಅವ್ರ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಮುಚ್ಕೊಂಡು ಹೋಗ್ತೀಯಾ ಹೇಗೆ? ಈ ಸಾರಿ 3 ಜನ ಇದ್ದೀವಿ, ಏನು ಮಾಡೋಕ್ಕಾಗಲ್ಲ. 3 ಜನರಿಗೆ ಮಣ್ಣು ಮುಕ್ಕಿಸ್ತೀನೀಗ. ಹಂಗಂತೇಳಿ ಕೊಕ್ಕರೆ ಮೇಲೆ ಹಾರುತ್ತೆ ಮತ್ತೆ ಅವರ ತಲೆಗಳ ಮೇಲೆ ಹೋಗಿ ಕುಟ್ಟುತ್ತೆ. ಎಲ್ಲ ತೋಳಗಳನ್ನು ಕುಟ್ಟುತ್ತೆ. ಇದಂತೂ ನನ್ನ ಹುಚ್ಚ ಮಾಡಕತ್ತ. ಮತ್ತೆ 3 ತೋಳಗಳು ಅಲ್ಲಿಂದ ಓಡೋಗ್ಬಿಡ್ತವೆ. ನಿನ್ನ ಹಿಂದೆ ನೋಡಿ ತುಂಬ ಖುಷಿ ಆಗ್ತಿದೆ ಅಣ್ಣ. ಹೇಗೆ ಆರಾಮದೆ ನೀನು? ನನಗೆ ಗೊತ್ತಿರೋ ಪ್ರಕಾರ ಆ ಬೇಟೆಗಾರನೇ ನಂಗೆ ವೈದ್ಯಕೀಯ ಚಿಕಿತ್ಸೆ ಕೊಟ್ಟಿದ್ದು. ಮತ್ತೆ ನನ್ನ ಕಣ್ಣಲ್ಲಿ ನೀರನ್ನು ನೋಡಿ ಅವನೂ ಕೂಗ್ಬಿಟ್ಟ ಮತ್ತೆ ನನ್ನ ಬಿಟ್ಬಿಟ್ಟ. ಇದ್ರತ್ತ ಎಲ್ಲರೂ ಕೆಟ್ಟವರಲ್ಲ, ಕೆಲವು ಮನುಷ್ಯರು ಒಳ್ಳೆಯವರಿರ್ತಾರೆ. ಅವತ್ತಿಂದ ಮತ್ತೆ ಕೊಕ್ಕರೆ ಮಕ್ಕಳನ್ನ ನೋಡ್ಕೊಳ್ಳೋ ಕೆಲಸ ಶುರು ಮಾಡುತ್ತೆ. ಮತ್ತೆ ಈಗ ಅದರ ಜೀವನ ಇನ್ನೂ ಸುಂದರವಾಗಿ ಬದಲಾಗಿರುತ್ತೆ.